ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ನನ್ನ ಗಂಗೊಂಡಳ್ಳಿ ಸ್ನೇಹಿತರು ಹಾಗೂ ನನ್ನ ಯಲಹಂಕ ಕ್ಷೇತ್ರದ ಅಪಾರ ಬಂಧು ಮಿತ್ರರಿಗೆ ಧನ್ಯವಾದ ತಿಳಿಸೋಕೆ ಹೇಳ್ತೀನಿ. ಈ ದಿನ ನಾನು ಶಾಲಾ ಮಕ್ಕಳಿಗೆ ಸ್ವೀಟ್ ವಿತರಣೆ ಮಾಡೋಕ್ಕೆ ಅಂತ ಏರ್ಪಾಡು ಮಾಡ್ಕೊಂಡಿದ್ದೀನಿ. ಮತ್ತು ನಮ್ಮ ಕಾರ್ಯಕರ್ತರಿಗೆಲ್ಲ ತಿಂಡಿ ವ್ಯವಸ್ಥೆ ಮಾಡಿದ್ದೀನಿ. ಯಾಕಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ವೆಜಿಟೇರಿಯನ್ ಆಗಿದ್ದಾರೆ, ಯಾರೂ ನಾನ್ ವೆಜಿಟೇರಿಯನ್ ಇಲ್ಲ. ಅದರಿಂದ ಸಾಯಂಕಾಲ ನಾನು ಕುದುರೆಗೆರೆ ನಮ್ಮ ಆದಿಚುಂಚನಗಿರಿ ಮಠಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಮಕ್ಕಳಿಗೆ ಮತ್ತು ಸ್ವಾಮೀಜಿಗೆ ಸನ್ಮಾನ ಇಟ್ಕೊಂಡಿದ್ದೀನಿ. ಮತ್ತು ಮಕ್ಕಳಿಗೆಲ್ಲ ಹಣ್ಣು ವಿತರಣೆ ಕಾರ್ಯಕ್ರಮ ಇದೆ. ಸಾಯಂಕಾಲ ಆಶ್ರಮಕ್ಕೆ ಹೋಗ್ತಾಯಿದ್ದೀನಿ, ಇನ್ನೊಂದು ಆಶ್ರಮಕ್ಕೆ, ಇಲ್ಲೇ ನಮ್ಮ ಗಂಗೊಂಡಳ್ಳಿಲಿ ಸಾಯಿಬಾಬಾ ಆಶ್ರಮ ಅಂದ್ಬಿಟ್ಟು ಅಲ್ಲಿ ಅನ್ನದಾನ ಇಟ್ಕೊಂಡಿದ್ದೀನಿ. ನಿನ್ನೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂಜುನಾಥ್ ಅವರು ಶಬರಿಮಲೆಗೆ ಹೋಗೋ ಭಕ್ತಾದಿಗಳಿಗೆಲ್ಲ ಅನ್ನದಾನ ಇಟ್ಕೊಂಡಿದ್ವಿ. ಇವತ್ತಿನ ಕಾರ್ಯಕ್ರಮ ಮುಗೀತು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಆಲೋಕ್ ವಿಶ್ವನಾಥ್ ಅವರು ಬರ್ತಾಯಿದ್ದಾರೆ. ನಮ್ಮ ಸಾಹೇಬರು ಬೆಳಿಗ್ಗೆ ವಿಶ್ ಮಾಡಿ ನನಗೆ ದೇವ್ರು ಒಳ್ಳೇದು ಮಾಡಲಪ್ಪ, ನಾನು ಸೆಷನಲ್ಲಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ, ಆಲೋಕ್ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆಲೋಕ್ ಅವ್ರು ಬರ್ತಾಯಿದ್ದಾರೆ, ಇನ್ನು ಕೆಲವೇ ನಿಮಿಷದಲ್ಲಿ ಬರ್ತಾರೆ. ಎಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರೋರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಚಿರಋಣಿಯಾಗಿರ್ತೀನಿ. ಯಾವಾಗಲೂ ಸದಾ ಅವ್ರು ಬೆಂಬಲವಾಗಿರ್ತೀನಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತಿ ಆಕಾಂಕ್ಷೆ ಈಗ ಯಾವ ಜಿಲ್ಲಾ ಪಂಚಾಯತಿ ಏನಿಲ್ಲ, ಇಲ್ಲಿ ನಗರಸಭೆ ಇತ್ತು, ಅದು ಏನೋ GBA ಅಂತ ಇದ್ದಾರೆ. ನೋಡೋಣ, ನಮ್ಮ ಸಾಹೇಬರು ಮನಸ್ಸು ಮಾಡಿದ್ರೆ ಎಲ್ಲ ನಮ್ಮ ಸಾಹೇಬ್ರ ಹತ್ರ ಇದೆ. ಸಾಹೇಬರು ಮನಸ್ಸು ಮಾಡಿದ್ರೆ ಏನು ಬೇಕೋ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಸಾಹೇಬ್ರು ಏನು ತೀರ್ಮಾನ ತೊಗೊಂತಾರೆ ಅದು ನಾವು ಬದ್ಧವಾಗಿರ್ತೀವಿ.